ಯಾವ ಮೋಹನ ಯಾವ ಬೃಂದಾವನವು ಸೇರಿತು ನಿನ್ನ ಮಣ್ಣಿನ ಕಣ್ಣನು. ಅಣ್ಣ, ನಮ್ಮ ಅರಸರು ಮಾತಿಗೆ ಅಡಿಗರು ಒಪ್ಕೊಂಡ್ರ? ಮತ್ತೆ ಮುಂದೇನಾಯ್ತು? ಅಡಿಗರು ತುಂಬಾ ಸ್ವಾಭಿಮಾನಿಗಳು. ಆದ್ರೆ ನಮ್ಮ ಅರಸರು ಸುಮ್ಮನೆ ಇರ್ಲಿಲ್ಲ. ಯಾವುದೋ ಮೂರನೇ ವ್ಯಕ್ತಿ ಮೂಲಕ ಅಡಿಗರಿಗೆ ತಿಂಗಳಿಗೆ 500 ರೂಪಾಯಿ ಮಾಶಾಸನ ಸಿಗೋ ಹಾಗೆ ಮಾಡಿದ್ರು. ಅವ್ರಿಗೆ ಕವಿಗಳು ಕಲಾವಿದ್ರು ಅಂದ್ರೆ ತುಂಬಾ ಪ್ರೀತಿ. ಅಷ್ಟೇ ಅಲ್ಲ, ಆಡು ಮಕ್ಕಳನ್ನು ಕಂಡ್ರೆ ಅದಕ್ಕಿಂತಲೂ ಹೆಚ್ಚು ಪ್ರೀತಿ. ಹಸಿವಿನಿಂದ ಸತ್ತೋರು ಸೈಜುಗಲ್ಲು ಹೊತ್ತೋರು, ಹಸಿವಿನಿಂದ ಸತ್ತೋರು ಸೈಜುಗಲ್ಲು ಹೊತ್ತೋರು, ಒದಿಸಿಕೊಂಡು ಹೊರಗಿದ್ದೋರು ನನ್ನ ಜನಗಳು. ಕಾಲು ಕೈಯ ಹಿಡಿದೋರು ಕೈ ಮಡಗಿಸಿಕೊಂಡೋರು, ಕಾಲು ಕೈಯ ಹಿಡಿದೋರು ಕೈ ಮಡಗಿಸಿಕೊಂಡೋರು, ಭಕ್ತರಪ್ಪ ಭಕ್ತಾರೋ ನನ್ನ ಜನಗಳು, ಭಕ್ತರಪ್ಪ ಭಕ್ತಾರೋ ನನ್ನ ಜನಗಳು. ಮಗ, ಇವತ್ತು ನಮ್ಮ ಹಳ್ಳಿಗೆ ಮುಖ್ಯಮಂತ್ರಿಗಳು ಬರ್ತಾವ್ರಂತೆ. ಏನು ಮುಖ್ಯಮಂತ್ರಿಗಳ? ನಿಜಾನ? ಹೂ ಕಳ್ಳ. ಅಯ್ಯ, ಇದ್ಯಾಕ್ರ ಹಿಂಗೆ ಕೂತಿದ್ದೀರಾ? ನಡೀರಿ, ತಯಾರಿ ಮಾಡೋಣ. ಅಕ್ಕ ಸತ್ರೆ ಅಮಾಸೆ ನಿಲ್ತದ. ಹಂಗೆಯ ಯಾವ ಮುಖ್ಯಮಂತ್ರಿ ಬಂದ್ರೇನು ನಮ್ ಹೊಟ್ಟೆ ನಾವೇ ತುಂಬಿಸ್ಕೋಬೇಕು. ನಮ್ ಕೆಲ್ಸ ನಾವೇ ಮಾಡ್ಬೇಕು. ಮಾಡ್ಲೇ ಬಿರ್ಬಿರ್ನೆ. ಏನಕ್ಕ ಕೈಕಾಲು ತೊಳೆ ಕುಸಿ ನೀರ್ ಕೊಟ್ಟಿರಾ? ಕುಡಿಯಕ್ಕೆ ನೀರಿಲ್ಲ, ಇನ್ನು ಕೈ ಕಾಲು ತೊಳಿಯಕ್ ಕೊಡ್ಬೇಕಂತೆ. ಗೊತ್ತಾಗದೆ ನೀರೇನ ತರ್ತೀರಾ? ಮತ್ತೆ ಕುಡಿಯಕ್ಕೆ ಏನ್ ಮಾಡ್ತೀರಾ? ಪಪ್ಪು ದೂರ ಹೋಗಿ ತುಂಬ್ಕೊ ಬರ್ತೀವಿ. ಓಹೋ, ನಾನು ಹಾರ ತಗೊಂಬತ್ತೀನಿ. ಹಾರ ನಡಿ ನಡಿ ನಡಿ. ಏನಮ್ಮ ಏನ್ ಇಷ್ಟೊಂದು ಸಂಭ್ರಮ? ಊರಿಗೆ ಯಾರು ಬರ್ತಾವ್ರೆ? ಮುಖ್ಯಮಂತ್ರಿಗಳು ಬರ್ತಾವ್ರೆ. ಏನವ್ರ ಹೆಸರು? ಇಂದಿರಾ ಗಾಂಧಿ ಅವರು. ನಮ್ಗೆಲ್ಲ ಅವರೇ ಸಹಾಯ ಮಾಡೋರು. ಕಾರ್ನಲ್ಲಿ ಬರ್ತಾವ್ರ? ಇಲ್ಲಿ ಬಸ್ ಹೋಗಕ್ಕೆ ರಸ್ತೆ ಸರಿ ಇಲ್ಲ, ಈ ಕಾರ್ ಹೆಂಗ್ ಬರ್ತದೆ? ಹೋಗು ಹೋಗು, ಹಳ್ಳಿಗೆ ಯಾಕಜ್ಜ ಕೆಮ್ತಿದಿ? ಡಾಕ್ಟರ್ ಹತ್ರ ತೋರಿಸಿಲ್ವಾ? ಡಾಕ್ಟ್ರು ಆಸ್ಪತ್ರೆ 50 ಮೈಲಿ ನಡ್ಕೊಂಡು ಹೋಗಿ ಬರೋದ್ರೊಳಗೆ ನನ್ನ ಪ್ರಾಣ ಶಿವನ ಪಾದ ಸೇರಿರುತ್ತೆ ಮಗ. ಹೆಂಗೋ ನಡ್ಕೊಂಡು ಹೋಗುತ್ತೆ. ಹೋಗು ಆಸ್ಪತ್ರೆ. ಹೊತ್ತು ಮುಳುಗೋದ್ರೊಳಗೆ ಮುಖ್ಯಮಂತ್ರಿಗಳು ಬಂದ್ರೆ ಚೆನ್ನಾಗಿರ್ತದೆ. ಕನ್ನಡ ನಮ್ಮ ಊರ್ನಾಗ ಏನ್ ಬೆಳಕಿದ್ದದ, ಕರೆಂಟ್ ಇದ್ದದ? ಯಾಕಣ ನಿಮ್ಮೂರ್ನಲ್ಲಿ ಕರೆಂಟ್ ಇರಕ್ಕಿಲ್ವಾ? ಊರ್ಗ್ ಹೊಸಬ್ರು ಅಂತ ಕಾಣ್ತದೆ. ಹೌದು, ಮತ್ತೆ ರಾತ್ರಿಗೆ ಏನ್ ಮಾಡ್ತೀರಿ? ಹೊತ್ತು ಮುಳುಗಕ್ಕೂ ಮುಂಚೆ ಉಣ್ಕೊಂಡ್ ಬಿತ್ಕತೀವಿ. ಅಲ್ಲ, ಒಂದು ಸೀಮೆ ಎಣ್ಣೆ ಬುಡ್ಡಿನೂ ಇಲ್ವಾ? ಸೀಮೆ ಎಣ್ಣೆಗೆ ಗತಿ ಇಲ್ಲ, ಇನ್ನು ಬುಡ್ಡಿ ಎಲ್ಲಿಂದ ಬಂದದು? ಮತ್ತೆ ಅನ್ನ ಬೇಯಿಸ್ಕೊಳ್ಳಿಕ್ಕೆ ಒಲೆಗೆ ಒಂದಿಷ್ಟು ಒಟ್ಕತೀವಿ, ಏನೋ ಒಂದಿಷ್ಟು ಬೇಯಿಸ್ಕ ತಿನ್ಕತೀವಿ. ಒಟ್ನಲ್ಲಿ ನೆಮ್ಮದಿ ಅಂತೂ ಇಲ್ಲ. ಎಲ್ಲ ಮಂತ್ರಿಗಳು ಬರ್ಲಿಲ್ಲ. ಲಾರೆ
ನಾನು ಹಾದಿಯಾಗಿ ಕುಂತು ಕಾದು ಕಾದು ಈಗ ಬಂದೆ. ನಡಿ ಮಗ, ಬರ್ತಾರ ನಡಿ, ಎಲ್ಲಿ ಹೋಗ್ತಾರೆ? ಯಾವ್ದೋ ಗಾಡಿ ಬತ್ತಾರಂಗದೆ. ಎಲ್ಲರೂ ಮುಖ್ಯಮಂತ್ರಿಗಳ ಬಂದ್ರೇನ? ಒಳಗೊಳಲ್ಲ. ನಡಿ ನಡಿ, ಬಣ್ಣ ಬಣ್ಣ, ಬನ್ನಿ ಬನ್ನಿ. ಬಂದ್ರೇನ್ರ ಮುಖ್ಯಮಂತ್ರಿಗಳು? ಮಗ ಇಲ್ಲವಂತೆ, ತಡಿ. ಇಲ್ವಾ? ಮತ್ತೇನದು ಬಂದದ್ದು? ಏನ್ಲಾದು? ಗಾಡಿ ತುಂಬಾ ಜನರು ಬರ್ತಾವ್ರೆ ಅಣ್ಣ. ಜನಗಳ ಅಯ್ಯೋ, ಎಲ್ಲ ದಬ ದಬ ಗಿಳಿಗಿಳಿತಾವ್ರೆ ಅಂತೀನಿ. ಅಯ್ಯ, ಏನ ಕೆಲಸ ಮಾಡ್ತೀರಂಗೈತಿ ಅಣ್ಣ? ಅಳು, ಅಣ್ಣ, ಅಣ್ಣ, ನೀರು ಬತ್ತಾದೆ. ನಮ್ಮೂರಿಗೆ ಎಂತದ್ಲ ನೀರು? ಅಯ್ಯೋ ಕನ್ಸ್ಕಿನ್ಸ್ಟಂಗೆ ಹೆಂಗೆ ಮಗ? ನಮ್ ತಾಯಣ್ಣ ಇಲ್ಲಕ್ಕೂ ಅಲ್ಲಿ ಬೋರ್ ಹೊಡಿತಾವ್ರೆ. ಅಯ್ಯೋ ಮುಖ್ಯಮಂತ್ರಿಗಳು ಬರ್ತಾರೆ ಅಂದ್ರಿ, ಅಲ್ಲಿ ನೋಡಿದ್ರೆ ಬೋರು ಗೀರು ಅಂತೀರಾ? ನಂಗೇನೋ ಅರ್ಥನೇ ಆಯ್ತಿಲ್ಲ ಅಪ್ಪ. ಅಕ್ಕ, ಈ ಮುಖ್ಯಮಂತ್ರಿ ಬತ್ತವ್ರಲ್ಲ, ಗಂಡಸ್ರು ಹೆಂಗಸ್ರು? ಅಯ್ಯೋ ಅಷ್ಟು ಗೊತ್ತಾಗಿಲ್ವಕ್ಕ? ಮಂತ್ರ ಅಂದ್ರೆ ಗಂಡಸ್ರು, ಮಂತ್ರಿ ಅಂದ್ರೆ ಹೆಂಗಸ್ರು ಅಷ್ಟೇ. ಕಂಬಗಳು ಬರ್ತಾವೆ, ಕಂಬಗಳು. ಯಾತ್ರು ಕಂಬನು? ಕರೆಂಟ್ ಒಂದು ದೊಡ್ಡ ದೊಡ್ಡ ಕಂಬಗಳು. ಅಕ್ಕಿ ಅಕ್ಕಿ ಮುಟ್ಟಿ ಬರ್ತದೆ. ಅಕ್ಕಿ ನಾಗರಾಜಗಳು, ನಮ್ಮೂರ್ಗೆ ಒಳ್ಳೆ ಕಾಲ ಬರ್ತದೆ. ಪಂಪು ಬಂದದೆ. ಅಕ್ಕಿ ಮೂಟೆ ಬಂದೈತೆ. ಆಸ್ಪತ್ರೆನು ಬರ್ತದಂತೆ ಮಗ. ಒಂದೇ ದಿನದಲ್ಲಿ ಇಷ್ಟೆಲ್ಲ ಬಂತಲ್ಲ, ಈಗ ಹೆಂಗಣ? ಆದ್ರೆ ಒತ್ತಾರೆಯಿಂದ ಕಾಯ್ತಿದೀವಿ, ಮುಖ್ಯಮಂತ್ರಿಗಳೇ ಬರ್ಲಿಲ್ಲ. ಆವಾಗ್ಲೇ ಬಂದೋದ್ರಲ್ಲ. ಅದ್ ಯಾವಾಗ್ಲ ಮಗ? ನಾವು ಒತ್ತಾರೆಯಿಂದ ಇಲ್ಲೇ ಕುಂತ್ಕೊಂಡಿದೀವಿ. ಯಾರಾದ್ರೂ ಬಂದು ಕುಡಿಯೋ ನೀರ್ ಕೇಳಿದ್ರಾ? ಹಾ, ಕೇಳಿದ್ರು. ಅಜ್ಜ, ನಿಮ್ಮ ಆರೋಗ್ಯ ವಿಚಾರಿಸಿದ್ರಾ? ಹಾ, ಒಬ್ಬ ವ್ಯಕ್ತಿ ವಿಚಾರಿಸ್ಕೊಂಡು ಹೋದ ಮಗ. ರಸ್ತೆ ಬಗ್ಗೆ ಕೇಳಿದ್ರಾ? ನನ್ನನ್ ಕೇಳಿದ್ರು. ಊಟ? ಒಬ್ಬ ಬಂದಿದ್ದೆ, ಕರೆಂಟ್ ಇದ್ದದ, ಊಟಕ್ಕೆ ಏನ್ ಮಾಡ್ಕೊಂಡಿದ್ದೀರ ಅಂತ ಕೇಳ್ದ. ಅವರೇ ಮುಖ್ಯಮಂತ್ರಿ ದೇವರಾಜ ಅರಸು. ಅಲ್ಲ ಮಗ, ಅಂತವ್ರಿಗೆ ಒಂದು ತನ್ನನ್ನು ಕೊಡದೆ ಕಳಿಸ್ಬಿಟ್ವಲ್ಲಪ್ಪ. ಕುಡಿಯಕ್ ಒಂದ್ ತೊಟ್ಟು ನೀರು ಕೊಡ್ಲಿಲ್ಲ ನಾವು. ಹ್ಞೂ ಮಗ, ನಾವು ಅವ್ರಿಗೇನೂ ಕೊಡ್ಲಿಲ್ಲ ಅಂದ್ರು ನಮ್ಮೆಲ್ಲರ ಪಾಲಿಗೆ ಬೆಳಕಾದ್ರಲ್ಲಪ್ಪ ಅವರು. ಅದಕ್ಕೆ ಹೇಳೋದು, ಅವರು ನಮ್ಮೆಲ್ಲರ ಪಾಲಿನ ದೇವರಾಜ. ನಮ್ಮೆಲ್ಲರ ಪಾಲಿನ ದೇವರಾಜ, ನಿಜವಾದ ಹೆಸರು. ನಮ್ಮ ದೇವರಾಜರ ಹೆಸರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಹಾಗೆ ಮಾರುವೇಷದಲ್ಲಿ ಊರು ತಿರುಗಿ ಜನರ ಕಷ್ಟ ಸುಖ ಎಲ್ಲ ವಿಚಾರಿಸ್ತಿದ್ರಂತೆ. ಈಗ ಇವನು ಹೇಳದ್ನಲ್ಲಪ್ಪ ಕಥೆ, ಅದೇ ಇದಕ್ಕೆ ಒಳ್ಳೆ ಉದಾಹರಣೆ ನೋಡು. ಏನೇ ಹೇಳಿ ಅಣ್ಣ, ನಮ್ಮ ಅರಸರಿಗೆ ಅರಸರೇ ಸಾಟಿ. ನಮ್ ದೇವರು ದೇವರಾಜ ಅರಸು ಅವ್ರ ಬಗ್ಗೆ ತುಂಬಾ ಒಳ್ಳೊಳ್ಳೆ ವಿಷಯ ತಿಳಿತು. ನೀವ್ ಹೇಳಿದ್ದನ್ ಕೇಳಿ ಅವ್ರ ಮೇಲಿದ್ದ ಗೌರವ ಇನ್ನೂ ಹೆಚ್ಚಾಯ್ತು. ಗುರುಪಾದವೇ, ಕತೆ ಹೇಳ್ತಾ ಇಲ್ಲೇ ಜಾಂಡ ಉಡ್ತೀಯೋ ಅಥವಾ ಮುಂದಿನ ಊರಿಗೆ ಬತ್ತೀಯೋ? ನಡೆಯಪ್ಪ, ಬತ್ತೀವಿ ಕಾರಣ. ಅಣ್ಣ ಬರ್ತೀವಣ್ಣ. ಅಣ್ಣ, ಟೀ ಕುಡ್ಬಿಟ್ಟು ಹಂಗೆ ಹೋಗ್ಬಿಟ್ಟು ಹೆಂಗಣ ಒಂದು ಹಾಡ್ ಬಿಡಿ. ಹಾಡ್ತಾನೆ ತಗ. ಒಂದು ದಮ್ಮ ಹೊಡೆದಾರಂತೆ, ದೊಡ್ಡಂತ ಯಾರಂತೆ, ಮಾಡೋ. ಓಹೋ ಅಣ್ಣ, ಹಿಂಗ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಇಲ್ಲ ಹೇಳಪ್ಪ. ದೇವರಾಜ ಅರಸು ಅವರು ರಾಜವಂಶಸ್ಥರು, ಜಮೀನ್ದಾರರು. ಆದ್ರೂ ಸ್ವತಃ ಗದ್ದೆಗೆ ಹೋಗಿ ಉಳುಮೆ ಮಾಡ್ತಿದ್ರಂತೆ. ಆ ಊರೇನೋ ಗದ್ದೆಗೆ ಹೋಗಿ ಉಳುಮೆ ಮಾಡ್ತಾರೆ ಅಂದ್ರೆ ಎಲ್ಲ ಜಮೀನ್ದಾರು ಹೋಗಿ ಮಾಡಕ್ ಆಯ್ತದ? ಆಗಕ್ಕಿಲ್ಲ. ಹಂಗಂತ
ಜೀತಕ್ಕೆ ಯಾರು ಇಟ್ಕೋಬಾರ್ದು, ಜೀತಕ್ಕೆ ಯಾರು ಹೋಗಬಾರ್ದು ಅಂತ ಹೇಳಿ ಜೀತ್ ಪದ್ಧತಿ ನಿರ್ಮೂಲನೆ ಕಾಯ್ದೆ ಜಾರಿಗೆ ತಂದ್ರಲ್ಲ, ಇದು ತಪ್ಪಲ್ವಾಣ? ಇದು ಅಲ್ಲದೆ ಇದರಲ್ಲಿ ಜಮೀನ್ದಾರರ ತಪ್ಪು ಏನು ಅಂತ. ಕಷ್ಟ ಅಂತ ಬಂದವರಿಗೆ ಸಾಲ ಕೊಡೋದು ತಪ್ಪ, ಸಾಲ ಕೊಟ್ಟ ಸಾಲನ ವಾಪಸ್ ತಗೊಳ್ಳೋದು ತಪ್ಪ. ಇದನ್ನೆಲ್ಲ ಯೋಚನೆ ಮಾಡದೆ ಅರಸರು ಈ ಕಾಯ್ದೆನ ಯಾಕೆ ಜಾರಿಗೆ ತಂದ್ರು ಅಂತ. ಸಮಾಧಾನ, ಸಾವಧಾನ. ಅವರು ಮಾಡಿದ ಅಲ್ಪ ಸ್ವಲ್ಪ ಸಾಲಕ್ಕೆ ಬಡ್ಡಿ, ಚಕ್ರ ಬಡ್ಡಿ, ಕಳ್ಳ ಬಡ್ಡಿ, ಸುಳ್ಳು ಬಡ್ಡಿ, ಆ ಬಡ್ಡಿ, ಈ ಬಡ್ಡಿ, ಕಬಡ್ಡಿ, ಆ ಬಡ್ಡಿ ಈ ಬಡ್ಡಿ ಅಂತ ಹೇಳ್ಕೊಂಡು ಜನರನ್ನ ಶೋಷಣೆ ಮಾಡೋದು ತಪ್ಪು ತಾನೇ? ತಪ್ಪು ಅಣ್ಣ. ಹಿಂಗೆ ನೋವುಂಡ ಶೋಷಿತರಿಗೆ ಒಳ್ಳೇದು ಮಾಡ್ಬೇಕು ಅಂತಲೇ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಜಾರಿಗೆ ತಂದ್ರು. ಹೇಳು, ಮಡಿಕೇರಿ ತಾಲೂಕು ಮಡಿಕೇರಿ ತಾಲೂಕು ಹರಳಹಂಪಾಪುರ ಹರಳೆ ಸಾಲಿ ಗ್ರಾಮ ಎಡತೊಡೆಯ ಕಾಲ ಕಾವೇರಿ ಬಂದಂತ ನದಿಯ ಪಕ್ಕದ ಕೆಳಗೆ ಕಬ್ಬಡಿಯೇ ಕೈಲಾಸ. ಹಿಂಗೆ ಕಾವೇರಿ, ಕಬ್ಬಡಿ, ಕೈಲಾಸ, ಕಳ್ಳಳ್ಳಿ, ಕಲಬುರ್ಗಿ, ಹಿಂಗೆ ಒಂದೂರಿಂದ ಮತ್ತೊಂದೂರಿಗೆ, ಆ ಊರಿಂದ ಮಗದೊಂದೂರಿಗೆ ಅರಸರು ಪ್ರವಾಸ ಕೈಗೊಂಡಾಗ ಒಮ್ಮೆ ಏನಾಯ್ತಪ್ಪ ಅಂದ್ರೆ ಏನು ಕಟ್ಟು ವಸ್ತು ದೇಹ ಅರಸರ್ದು. ಒಂದ್ಸತಿ ಏನಾಗಿತ್ತು ಗೊತ್ತಾ? ಕಲ್ಲಹಳ್ಳಿಗೆ ಹುಲಿ ನುಗ್ಬಿಟ್ಟು ದನ ಕರೆಯಲನ್ನು ಸಾಯಿಸಿತಂತ. ಆ ಹುಲಿನ ಯಾರು ಏನು ಮಾಡಕ್ಕಾಗಿರ್ಲಿಲ್ವಂತ. ಆಮೇಲೆ ದನ ಕರೆಗಳನ್ನ ಉಳಿಸಕ್ಕೋಸ್ಕರ ಸ್ವತಃ ನಮ್ಮ ದೇವರಾಜ ಅರಸೂನ ಮರೆಯಲ್ಲಿ ನಿಂತು ಹುಲಿ ಶಿಕಾರಿ ಮಾಡಿದ್ರಂತ. ಹುಲಿ ಶಿಕಾರಿನೂ ಮಾಡ್ತಿದ್ರ ಅವರು. ಊರಲ್ಲಿ ಹುಲಿ ಶಿಕಾರಿ ಮಾಡಿದವರು ರಾಜಕೀಯದಲ್ಲಿ ಪಕ್ಕದಲ್ಲಿದ್ದ ನೊರಿಗಳು ಕಂಟ್ರಿ ಮಾಡೋಕಾಯ್ತಿರ್ಲಿಲ್ವಂತೆ. ಸುಮ್ಕಿರಲ್ಲ. ದೇವರಾಜ ಅರಸರು ಶಾಸಕರಾಗಿದ್ದಾಗ ಕಲ್ಲಳ್ಳಿ ಒಂದ್ ದಿವಸ ಐಕ್ಳುಗಳು ಮಾಡು ಗೇಮೆ ಬಿಟ್ಟು ಇಸ್ಪೀಟ್ ಆಟ ಆಡ್ಕೊಂಡು ಕೂತಿದ್ರಂತ. ಅರಸವ್ರಿಗೆ ಗೊತ್ತಾಗುತ್ತೆ. ಒಂದು ಬೆನ್ಮೂಳೆ ಹೊಡೆದು ಇಸ್ಪೀಟ್ ಎಲೆಗೆ ಬೆಂಕಿ ಹಾಕುದ್ರಂತೆ. ಅವತ್ತಿಂದ ಊರ್ ಜನ ಇಸ್ಪೀಟು ಅಂದ್ರೆ ಒಂದು ಮೈಲು ಓಡ್ತಾರೆ. ಅರಸರು ಒಂದಪ್ಪ ಏನ್ ಹೇಳಿದ್ರು ಗೊತ್ತಾ? ಏನು? ಇಸ್ಪಿಟಾಟದಲ್ಲಿ ನಾನು ಜೋಕರ್ ಇದ್ದಂಗೆ, ಅದನ್ನ ಎಲ್ಲಿಗ್ ಬೇಕಾದ್ರೂ ಸೇರಿಸ್ಕೋಬಹುದು. ರಾಜಕೀಯದಲ್ಲಿ ಸೇವಕ, ಪ್ರತಿನಿಧಿ, ಮುಖಂಡ ಎಲ್ಲ ನಾನೇ. ನನ್ನ ಹೆಸರು ರಾಮೂರಿ. ನಾನು ಜೀವರ್ಗಿಯಿಂದ ಬಂದೀನಿ. ಏನಾದ್ರೂ ತಿಂದಿದ್ಯಾ? ಹಾ, ಆ ಬೋರ್ಡ್ ಇಟ್ಕೊಂಡು ಕೂತಿದ್ದಲ್ಲ, ಏನದು? ನಮ್ಮೂರ್ ಗೌಡ್ರು ನಮ್ ತಂದೆನ ಕರ್ಕೊಂಡ್ ಹೋಗ್ಯಾರ್ರಿ. ಸ್ಯಾನೆ ತ್ರಾಸ್ ಕೊಡ್ತಾರ್ರಿ, ಹಗ್ಲು ರಾತ್ರಿ ದುಡಿಸ್ಕೊತಾರ್ರಿ. ಯಾರೋ ಹೇಳಿದ್ರು ಮುಖ್ಯಮಂತ್ರಿಗಳ ಹತ್ರ ಬಂದ್ರ ನಿನ್ ಸಮಸ್ಯೆ ಪರಿಹರಿಸ್ತಾರ ಅಂತ. ನಿಮ್ಮ ತಂದೆ ಒಬ್ರೇನಾ ಅಥವಾ ಬಾಜು ಮನೆ ಈರ್ಯ, ನೆರಿ ಮನೆ ಬಸ್ಯ, ಹೀಗೆ ಊರಿನ 10 ಕುಟುಂಬಗಳದಾರ್ರಿ. ನನ್ಗನ್ಸುತ್ತೆ ಸರ್ ಜೀತಕ್ಕೆ ಇಟ್ಕೊಂಡಿದ್ದಾರೆ ಅಂತ. ಯಾವ ಊರು ಅಂದೆ? ಜೀವರ್ಗಿರಿ. ಗುಲ್ಬರ್ಗಾ ಜಿಲ್ಲೆ ಸುಲ್ತಾನ್ಪುರ ತಾಲೂಕು ಸರ್. ಹಳ್ಳಿಗಾಡ ಹಸುಗೂಸೆ ಹಸು ಕಾಯೋಧಿರ ಬಲನೆ, ನೀ ಜೀತ ಸೇರಿ ದಿನವೆಷ್ಟಾಯಿತು,
ಓ ಹಾಲುಗೆನ್ನೆಯ ಜಿತಗಾರ ಲಗು ಲಗು ಹೊಡಿರ್ಲೆ. ನೀ ಜೀತ ಸೇರಿ ದಿನವೆಷ್ಟಾಯಿತು. ಲಗು ಲಗು ಓ ಹಾಲುಗೆನ್ನೆಯ ಜಿತಗಾರ ಎತ್ಕೊಳ್ಳೆ ಎತ್ಕ. ಹೊಡಿಬೇಡ್ರಿ ಅಪ್ಪ, ಇನ್ನು ಒಂದೇ ಏಟ್ ಬಿದ್ರೆ ಅವ ಸಾಯ್ತಾನ್ರಿ. ಹೊಡಿಬೇಡ್ರಿ, ನೀ ಇವ್ಗ ವಕಾಲತ್ ವಹಿಸಿ ಮಾಡ್ತೀನಿರೋ ಮಗಳ ಎಣ್ಣೆ ಮೇಲ ಹೊತ್ಕ. ನೀ ಹೊತ್ಕೊಳ್ಳೆ. ಏ ಹೊತ್ಕ ಹೊತ್ಕ ಲಗು. ಹಾಲುಗೆನ್ನೆಯ ಜಿತಗಾರ ಲಗು ಲಗು. ನೀ ಊಟ ಮರೆತು ದಿನವೆಷ್ಟಾಯಿತು. ಲಗು ಲಗು ಹೊಡಿರ್ಲೆ. ಹಳ್ಳಿಗಾಡ ಹಸುಗೂಸೆ ಹಸುಗಾಯೋಧಿರ ಬಲನೆ ಜೀತ ಸೇರಿ ದಿನವೆಷ್ಟಾಯಿತು. ನೀವ್ಯಾರಲ್ಲ, ಎಲ್ಲಿ ಯಾಕೆ ಬಂದಿರಿ? ಧಣಿಯವ್ರನ್ನ ಕಾಣ್ಬೇಕಿತ್ರಿ ಅಪ್ಪ. ಧಣಿಯವ್ರನ್ನ ಯಾಕ? ಮನೇಲಿ ತುಂಬಾ ತ್ರಾಸ ಆಗೈತ್ರಿ, ಜರ ಉದಾರ್ ಬೇಕಿತ್ರಿ ಅಪ್ಪ. ಅದಕ್ಕ ಓ ಹಾಲುಗೆನ್ನೆಯ ಜಿತಗಾರ ಅವ ಹೆಲವಾದನ, ನೀ ಮುದಿಯಾದಿ. ಇನ್ನು ಕೆಲಸಕ್ಕೆ ಬರೋದು ಇದೊಂದ. ದಿನದಾಗ ಎಷ್ಟು ತಾಸು ದುಡಿತೀರಿ? 8 ತಾಸು ದುಡಿತೀನ್ರಿ. 8 ತಾಸು? ಇದೇನ್ ಸರ್ಕಾರಿ ನೌಕರಿ ಮಾಡಿ ಏನ? ದಿನದಾಗ ಎಷ್ಟು ತಾಸು ಇರ್ತಾವು? 24 ತಾಸ್ರಿ. 24 ತಾಸು ದುಡಿಬೇಕಾ? ಆಯ್ತೇನ ಮುದ್ಯ? ಶರಣ್ರಿ ಅಪ್ಪ. ನೋಡ್ರಿ, ಹಳ್ಳಿಗಾಡ ಹಸುಗೂಸೆ ಹಸುಗಾಯೋಧಿರ ಬಲನೆ ನೀ ಜೀತ ಸೇರಿ ದಿನವೆಷ್ಟಾಯಿತು. ಹೊತ್ತು ಮುಳುಗೋದ್ರಾಗ ನಿಮ್ ದಂಧ ಎಲ್ಲ ಮುಗಿಬೇಕಾ? ಇಲ್ಲ ಅಂದ್ರ ಚಮಡ ಸುಳಿತೀನಿ ನಿಮ್ಮ ಅಪ್ರ. ಹಾಲುಗೆನ್ನೆಯ ಜಿತಗಾರ ನೀ ಜೀತ ಸೇರಿ ದಿನವೆಷ್ಟಾಯಿತು. ಓ ಹಾಲುಗೆನ್ನೆಯ ಜಿತಗಾರ ನೀ ಊಟ ಮರೆತು ದಿನವೆಷ್ಟಾಯಿತು. ಊಟ ಮರೆತು ದಿನವೆಷ್ಟಾಯಿತು. ಹಸುಗಾಯೋಧಿರ ಬಲನೆ ನೀ ಜೀತ ಸೇರಿ ಹಾಲುಗೆನ್ನೆಯ ಜಿತಗಾರ ನೀ ಊಟ ಮರೆತು ದಿನವೆಷ್ಟಾಯಿತು. ಗಾಢ ಹಸುಗೋಧಿರ ಬಲನೆ ನೀ ಜೀವಿತಾಯಿತು. ಓ ಹಾಲುಗೆನ್ನೆಯ ಜಿತಗಾರ ನೀ ಊಟ ಮರೆತು ದಿನವೆಷ್ಟಾಯಿತು. ಹಾಲುಗೆನ್ನೆಯ ಜಿತಗಾರ ಇವ್ರಿಗೆ ರೊಕ್ಕ ಕೊಟ್ಟು ಆ 5 ಚಾಕ್ರಿಗೆ ಹಾಕೋ. ಹೊರಡಿ. ಪತ್ರ ಸಂಡಾಸ್ ತುಂಬ್ಕೊಂಡು ಕಪ್ಪು ನಾರ್ತೈತಿ. ಆ ರಾಜ್ಯ ಮತ್ತೆ ಲಕುಮಿನ ಬಿಟ್ಟು ಅದನ್ನ ಪೂರ್ತಿ ಸ್ವಚ್ಛ ಮಾಡಿಸು. ಆತ್ರಿ. ಹಾಲುಗೆನ್ನೆಯ ಜಿತಗಾರ
ಈತ ಸೇರಿ ದಿನವೆಷ್ಟಾಯಿತು ಓ ಹಾಲುಗೆನೆಯ ಚಿತಗಾರ. ಸಿದ್ದಣ್ಣ, ಅವರು ಅರ್ಸು ಸಾಹೇಬ್ರ ಅದಾರ. ಇನ್ಮ್ಯಾಲ ನಮ್ ಕಷ್ಟಗಳೆಲ್ಲ ತೀರ್ತದ. ಸುತ್ತಲೂ ಪೊಲೀಸ್ ಅದಾರ. ಈ ಸಂಪತ್ತೆಲ್ಲ ನಮ್ಮದೇ, ಇಡೀ ಖಜಾನೆಯನ್ನು ಕೇಳುವೆವು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ, ಬೆವರನ್ನು ಸುರಿಸಿ ದುಡಿಯುವ ಜನ, ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ, ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ತುಂಡು ಭೂಮಿಯಲ್ಲ ಒಂದು ದೇಶವಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು. ತುಂಡು ಭೂಮಿಯಲ್ಲ ಒಂದು ದೇಶವಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು. ಬೆವರನ್ನು ಸುರಿಸಿ ದುಡಿಯುವ ಜನ, ಸಾಗರ ಸಾಗರ ಮುತ್ತುಗೈಲಿ ಪರ್ವತ ಸಾಗರ ಸಾಗರ ಮುತ್ತುಗಳಿವೆ ಇಲ್ಲಿ, ಪರ್ವತ ಪರ್ವತ ವಜ್ರಗಳು. ಈ ಸಂಪತ್ತೆಲ್ಲ ನಮ್ಮದೇ, ಇಡೀ ಖಜಾನೆಯನ್ನೇ ಕೇಳುವೆವು. ಈ ಸಂಪತ್ತೆಲ್ಲ ನಮ್ಮದೇ, ಇಡೀ ಖಜಾನೆಯನ್ನೇ ಕೇಳುವೆವು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ, ಬೆವರನ್ನು ಸುರಿಸಿ ದುಡಿಯುವ ಜನ, ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ, ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ತುಂಡು ಭೂಮಿಯಲ್ಲ ಒಂದು ದೇಶವಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ. ಅಂತೂ ಜೀತ ಪದ್ಧತಿ ನಿರ್ಮೂಲನೆ ಮಾಡೋದ್ರಲ್ಲಿ ನಿಮ್ಮ ಪಾತ್ರ ತುಂಬಾ ದೊಡ್ಡದು. ಆದ್ರೆ ಜೀತದಿಂದ ಹೊರಬಂದಂತ ಬಡ ರೈತರು, ಕೂಲಿ ಕಾರ್ಮಿಕರು, ಆಳು ಮಕ್ಕಳು ಮುಂದೆ ಬದುಕೋದು ಹೇಗೆ? ಅವ್ರ ಜೀವನಕ್ಕೆ ದಾರಿ ಏನ್ ಮಾಡಬೇಕು? ಇಷ್ಟು ದಿನ ಕಷ್ಟನೋ ಸುಖನೋ ಜಮೀನ್ದಾರು ಹೊಲ ಗದ್ದೆ ಮನೆಯಲ್ಲಿ ದುಡಿತಾ ಇದ್ರು, ಗೇಣಿಗೆ ತಗೊಂಡಂತ ಭೂಮಿಲಿ ವ್ಯವಸಾಯ ಮಾಡಿ ಬದುಕ್ತಾ ಇದ್ರು. ಈಗ ಅವರೆಲ್ಲ ಕೆಲಸ ಕಳ್ಕೊಂಡಂಗಾಗಲ್ವಾ? ಈಗ ನನ್ನ ಏನ್ ಮಾಡು ಅಂತೀರಾ ಗೋಪಾಲ್ ಗೌಡ್ರೆ? ನಾನು ಸಾಕಷ್ಟು ವರ್ಷಗಳಿಂದ ಭೂ ಸುಧಾರಣೆ ಬಗ್ಗೆ ಹೋರಾಟ ಮಾಡ್ತಾನೆ ಬಂದಿದ್ದೀನಿ. ಸ್ವಾತಂತ್ರ್ಯ ಸಿಕ್ಕ ನಂತರ ಉಳುವವನೇ ನೆಲದೊಡೆ ಆಗಬೇಕು ಅಂತ ನಿಮ್ಮ ಕಾಂಗ್ರೆಸ್ ಸರ್ಕಾರ ಕೂಡ ಆದೇಶ ಹೊರಡಿಸಿತ್ತು. ಆದ್ರೆ ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಿಲ್ಲ. ನೀವ್ಯಾಕೆ ಇದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಬಾರ್ದು? ಗೋಪಾಲ್ ಗೌಡ್ರೆ, ನಾನು RM ದೇಸಾಯಿ ಅವ್ರ ಹತ್ರ ಒಮ್ಮೆ ಹೇಳ್ತಾ ಇದ್ದೆ, ನಾನು ಅಧಿಕಾರಕ್ಕೆ ಬಂದ್ರೆ ಮೊದಲು ಭೂ ಸುಧಾರಣೆನ ಜಾರಿಗೆ ತರ್ತೀನಿ ಅಂತ. 72ರಲ್ಲಿ ಇದ್ರ ಬಗ್ಗೆ ಒಂದು ಆದೇಶ ಕೂಡ ಹೊರಡಿಸಿದ್ದೆ. ಆದ್ರೆ ಈಗ ಕಾಲ ಕೂಡ ಬಂದಿದೆ. ಹೇಳಿ, ಇದಕ್ಕೆ ಏನ್ ಮಾಡೋಣ? ಜನಾಧಿಕಾರ ಜನಾಧಿಕಾರ ಸಾವಿರ ಕೈಗಳ ಚಿತ್ತಾರ. ಜನಾಧಿಕಾರ ಜನಾಧಿಕಾರ ಸಾವಿರ ಕೈಗಳ ಚಿತ್ತಾರ. ಮರದ ಬೇರುಗಳ ವಿಸ್ತಾರ, ಪ್ರಜಾಪ್ರಭುತ್ವದ ಸಾಕಾರ. ಚರಿತ್ರ ವಂಚಿತ ಜನ ಸಮುದಾಯದ ಅಂತರ್ಸತ್ವದ ಹರಿಕಾರ. ಜನಾಧಿಕಾರ ಜನಾಧಿಕಾರ ಸಾವಿರ ಕೈಗಳ ಚಿತ್ತಾರ. ಜನಾಧಿಕಾರ ಜನಾಧಿಕಾರ ಸಾವಿರ ಕೈಗಳ ಚಿತ್ತಾರ. ಮರದ ಬೇರುಗಳ ವಿಸ್ತಾರ, ಪ್ರಜಾಪ್ರಭುತ್ವದ ಸಾಕಾರ. ನಮ್ಮದು ಕೃಷಿ ಪ್ರಧಾನ ದೇಶವಾದರೂ ಜನರಿಗೆ ಬೇಕಾದಷ್ಟು ಆಹಾರ ಉತ್ಪಾದನೆ ಆಗ್ತಿಲ್ಲ. ಅದಕ್ಕೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಾಂಸ್ಥಿಕ ರಚನೆ ಆಗಬೇಕು. ಅಂದ್ರೆ ಭೂ ಸುಧಾರಣೆ ಬಗ್ಗೆ. ಎಕ್ಸಾಕ್ಟ್ಲಿ. ಭಾರತದ ಕೃಷಿಯನ್ನ ಸಂಕ್ರಮಣಶೀಲವೂ ಹಾಗೂ ಆಧುನಿಕವಾಗಿಯೂ ಮಾರ್ಪಡಿಸಲು ಕೃಷಿಯ ಸಾಂಸ್ಥಿಕ ಕಾರ್ಯವ್ಯೂಹದ ಮಹತ್ವದ ಅಂಶವಾಗಿ ಭೂ ಸುಧಾರಣೆಯನ್ನೇ ಪರಿಗಣಿಸಲಾಗಿದೆ ಅಂತ ಯೋಜನಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ಜಿ ತಿಮ್ಮಯ್ಯನವರೇ ಹೇಳಿದ್ದಾರೆ. ಭಾರತ ಸರ್ಕಾರ ಭೂ ಸುಧಾರಣೆ ಅನುಷ್ಠಾನವನ್ನ ರಾಜ್ಯ ಸರ್ಕಾರದ ಅಧೀನಕ್ಕೆ ಒಪ್ಪಿಸಿದೆ.
ಆದ್ರೆ ಸರ್, ಹೀಗೆ ಏಕಾಏಕಿಯಾಗಿ ಭೂ ಸುಧಾರಣೆಯನ್ನು ಜಾರಿಗೆ ತರೋದು ತುಂಬಾ ಕಷ್ಟ ಸರ್. ಅದಲ್ಲದೆ ನಿಮ್ಮ ಆತ್ಮೀಯರಾದ RM ದೇಸಾಯಿ ಅವರು, ಅನೇಕ ಶಾಸಕರು, ಸಾವಿರಾರು ಭೂ ಮಾಲೀಕರು ಭೂಮಿ ಕಳ್ಕೊಳ್ತಾರೆ ಸರ್. ಇಡೀ ಮೇಲ್ವರ್ಗದವರು ನಿಮ್ಮ ವಿರುದ್ಧ ತಿರುಗಿ ಬೀಳ್ಬೋದು ಸರ್. ಅದರ ಚಿಂತೆ ಬೇಡ. ಕೆಲವರಿಗೆ ಸಹಾಯ ಮಾಡಬೇಕಾದ್ರೆ ಕೆಲವರ ವಿರೋಧ ಕಟ್ಕೋಬೇಕಾಗತ್ತೆ. ಈ ಯೋಜನೆಯನ್ನ ಜಾರಿಗೆ ತರೋದು ಹೇಗೆ ಅನ್ನೋದ್ರ ಬಗ್ಗೆ ನೀವೆಲ್ಲ ಯೋಚನೆ ಮಾಡಿ. ಸರ್, ಮೊದಲನೇದಾಗಿ ಎಷ್ಟು ಜನ ಗೇಣಿದಾರರಿದ್ದಾರೆ